ಸ್ಪೆಷಲ್ ಎಪಿಸೋಡ್, ಸೀಸನಲ್ ಎಪಿಸೋಡ್ ಇದು. ಅದು ಸೌಂಡ್ ಬರ್ದೇ ಇರೋರಿಗೆ ಸಾಕಷ್ಟು ಕೆಲಸಗಳನ್ನ ಮಾಡ್ಬೋದು. ನಾನು ಆಮೇಲೆ ಹೇಳ್ಕೊಡ್ತೀನಿ. ನಿಮ್ಮ ಗ್ಯಾಸಿನ ಕತೆ ಹೇಳಿ. ನನ್ನ ಗ್ಯಾಸಿನ ಕತೆ ಏನು ಇಲ್ಲ, ಆಲ್ರೆಡಿ ನಂದು ಡಬಲ್ ಗ್ಯಾಸ್ ಇರೋದ್ರಿಂದ ಡಬಲ್ ಗ್ಯಾಸ್, ಡಬಲ್ ಸಿಲಿಂಡರ್ ಇರೋ. ಐ ವಾಸ್ ಇನ್ ಟ್ರೂ ಲವ್ ತುಂಬಾ ಸರಿ, ಬಟ್ ಒಂದ್ಸರಿ ಸ್ವಲ್ಪ ಜಾಸ್ತಿ ಸೀರಿಯಸ್ ಆಗಿತ್ತು. ನಿಮ್ಮ ಗ್ಯಾಸ್ ಲೈಟ್ ಬಗ್ಗೆ ಸ್ವಲ್ಪ ಅಂದ್ರೆ ನಾವು ಸ್ವಲ್ಪ ಗನ್ ಅಂದ್ರೆ ಇಷ್ಟ ಗಂತರ, ನಾವು ನೀವು ಗಂತರನ. ಬರ್ತಾಯ್ತು. ಹೌದು ಹೌದು ಹೌದು. ಸೊ ನಾನು ಫಸ್ಟ್ ರೌಂಡ್ಗೆ ಹೋದಾಗ ನಾನು ಆಡಿಷನ್ ಅಲ್ಲಿ ರಿಜೆಕ್ಟ್ ಮಾಡ್ಬಿಟ್ಟಿದ್ದು. ಸೊ ಐ ವಾಸ್ ವೆರಿ ಒಂಥರ ಬೇಜಾರಾಗಿ ನಾನು ಮನೆಗೆ ಬಂದೆ. ಅದೇ ವೀಕ್ ನಂಗೆ ಆಕ್ಚುಲಿ ಬಾಂಬೆಯಿಂದ ಡಾನ್ಸ್ ದಿವಾನೆ ಕಾಲ್ ಬಂದಿದ್ದು. ಆ ವ್ಯಕ್ತಿ ನನ್ನ ಜೀವನದಲ್ಲಿ ಇವತ್ತಿದ್ದಿದ್ರೆ ಮೇ ಬಿ ನಾನು ಯಾರು ನೋಡ್ತಾನೆ ಇರ್ಲಿಲ್ಲ ಅನ್ಸುತ್ತೆ. ಸೊ ನಾನು ಇವತ್ತು ಹೀಗೆ ಕಾಣೋದಿಕ್ಕೆ ಅಥವಾ ಟು ರೀಕ್ರಿಯೇಟ್ ಮೈ ಹೋಲ್ ಲೈಫ್ ಆ ವ್ಯಕ್ತಿನೇ ಕಾರಣ. ಹಾಯ್ ಹಲೋ ನಮಸ್ತೆ ನಮಸ್ಕಾರ. ನೀವು ನೋಡ್ತಿದ್ದೀರಾ ರಾಘುಸ್ ಕಿಚನ್, ಸ್ಪಾನ್ಸರ್ ಬೈ ಶ್ರೀ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಇವತ್ತು ಕೂಡ ನಮ್ಮ ರಾಘುಸ್ ಕಿಚನ್ ಅಲ್ಲಿ ಒಬ್ಬ ಸ್ಪೆಷಲ್ ಅತಿಥಿಯೊಂದಿಗೆ ನಾವು ಒಂದು ಸ್ಪೆಷಲ್ ಡಿಶ್ ಮಾಡಿಸ್ತಾ ಇದ್ದೀವಿ. ಸ್ಪೆಷಲ್ ಅತಿಥಿ ಇವ್ರನ್ನ ನೀವು ಎಲ್ಲಿ ಬೇಕಾದ್ರೂ ನೋಡಬಹುದು, ಎಲ್ಲೆಲ್ಲೂ ನಾವೇ ಅನ್ನೋ ತರ ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ, ಬಾಲಿವುಡ್ ಅಲ್ಲಿ, ನಮ್ಮ ಕನ್ನಡದ ಕಂಪನ್ನ ಬಾಲಿವುಡ್ ಅಲ್ಲೂ ಹಬ್ಸಿರುವಂತಹ ನಮ್ಮೆಲ್ಲರ ಫೇವ್ರೇಟ್, ಇವರದ್ದೇ ಒಂದು ಟ್ರೆಂಡ್, ಇವರ ಇನ್ಸ್ಟಾದಲ್ಲಿ ಇವರ ಒಂದು ಕಾನ್ಸೆಪ್ಟ್ ಅಲ್ಲಿ ನಮ್ಮನ್ನೆಲ್ಲ ಯಾವಾಗಲೂ ಎಂಟರ್ಟೈನ್ ಮಾಡ್ತಾ ಇರ್ತಾರೆ. ಈಸ್ ನಮ್ಮೆಲ್ಲರ ಪ್ರೀತಿಯ, ಯಾವಾಗಲೂ ನಮ್ಮನ್ನ ಎಂಟರ್ಟೈನ್ ಮಾಡ್ತಾ ಇರೋಂತಹ ಕಿಶನ್ ಅವರು ಇವತ್ತು ನಮ್ಮ ರಾಘುಸ್ ಕಿಚನ್ ಬಂದಿದ್ದಾರೆ. ಸೊ ಪ್ಲೀಸ್ ಲೆಟ್ ಅಸ್ ವೆಲ್ಕಮ್ ಕಿಶನ್. ವೆಲ್ಕಮ್. ಹೇಗಿದ್ದೀರಾ? ಖುಷಿ ಆಯ್ತು ನೀವು ನಮ್ಮ ಚಾನಲ್ಗೆ ಥ್ಯಾಂಕ್ ಯು ಬಂದಿರೋದು. ನಾವು ಇಷ್ಟೊಳಗೆ ಆಲ್ರೆಡಿ ರೆಸಿಪಿ ಯಾವುದು ಅಂತ ಹೇಳ್ಬಿಡ್ತಾ ಇದ್ವಿ. ಫಸ್ಟ್ ಟೈಮು ಇಂಟ್ರೊಡಕ್ಷನ್ ಆದ್ಮೇಲೆ ರೆಸಿಪಿ ಯಾವುದು ಅಂತ ನಿಮ್ಮ ಎಲ್ಲೇ ಕೇಳೋಣ ಅಂತ. ಅದೊಂದು ಸೃಷ್ಟಿ ಆಗಿರುವಂತ ರೆಸಿಪಿ, ಬಿಕಾಸ್ ನಾನು ಯಾವತ್ತೂ ಮನೇಲಿ ಮಾಡಿಲ್ಲ ಇವತ್ತವರೆಗೂ. ಬಟ್ ಸಿನ್ಸ್ ಬೇಸಿಗೆಗಾಲ, ಊರ್ ಕಡೆ ಎಲ್ಲ ಹಣ್ಣುಗಳು ತುಂಬಾ ಚೆನ್ನಾಗಿರುತ್ತೆ. ಸೊ ಹಲಸಿನ ಹಣ್ಣು ಸೀಸನ್, ಮ್ಯಾಂಗೋ ಸೀಸನ್, ನನಗೆ ಫ್ರೂಟ್ಸ್ ಅಂದ್ರೆ ತುಂಬಾ ಇಷ್ಟ. ಸೊ ದಟ್ಸ್ ಐ ಆಮ್ ಸೋ ಫ್ರೂಟಿ. ಸೊ ಈ ಎರಡು ಹಣ್ಣುಗಳನ್ನ ಇಟ್ಕೊಂಡು ಐ ಥಿಂಕ್ ವಿ ಆರ್ ಕ್ರಿಯೇಟಿಂಗ್ ಸಮಥಿಂಗ್ ಮ್ಯಾಜಿಕಲ್ ಆಗಿ ಮಾಡೋಣ ಅಂತ, ಸಿಂಪಲ್ ಆಗಿ. ಸೊ ಲೆಟ್ ಸಿ ಹೇಗೆ ಹೋಗುತ್ತೆ ಅಂತ. ಇದಕ್ಕೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ ಇಸ್ ವೆರಿ ಸಿಂಪಲ್. ಮ್ಯಾಂಗೋ, ಕೋಕೋನಟ್ ಮಿಲ್ಕ್, ಸ್ವಲ್ಪ ಬಾಯ್ಲ್ ಆಗಿರುವಂತ ಸಾಬುದಾನ, ವಾಟ್ ಎಲ್ಸ್, ಲಾಟ್ಸ್ ಆಫ್ ಐಸ್, and it's a complete mango twist tara, and it's really nice for summers, especially mango lovers ge. So let's go and let's start creating. ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ ನ ನೀವು ಮಿಸ್ ಮಾಡಿದ್ರಿ. ಇಲ್ಲ ಮಾಡಿಲ್ಲ. ನಾನು ಯಾಕೆ ಹೇಳಿಲ್ಲ ಅಂದ್ರೆ ನಾನು ಇವಾಗ ಹೇಳಕ್ ಹೊರಟಿದ್ದೆ. ಯಾಕೆ ಹಿಂಗ್ ಮಾಡ್ತೀನಿ? ಟುಡೇ ರಾಘುಸ್ ಕಿಚನ್ ಇಸ್ ಮೈನ್. ಓಕೆ, ಸೊ ಇದರ ಮೇನ್ ಇಂಗ್ರೀಡಿಯೆಂಟ್ ನಂಗೆ ಮರ್ತೋಗಿತ್ತಾ. ಇದರ ಮೇನ್ ಇಂಗ್ರೀಡಿಯೆಂಟ್ ಬಂತು ಜೆಲ್ಲಿ. ಸೊ ಜೆಲ್ಲಿನ ತುಂಬಾ ಸಿಂಪಲ್ ಜೆಲ್ಲಿ ಮಾಡೋದು. ನಮ್ಗೆ ಆಕ್ಚುಲಿ ರೆಡಿಮೇಡು ಸಿಗುತ್ತೆ ಅಂಗಡಿಲಿ. ಸೊ ಇಟ್ಸ್ ರಿಯಲಿ ಸಿಂಪಲ್ ಟು ಮೇಕ್ ಇಟ್. ಇದಕ್ಕೆ ಬೇಕಾಗಿರೋದಂತೂ ಜಸ್ಟ್ ಹಾಟ್ ವಾಟರ್ ಅಂಡ್ ಜೆಲ್ಲಿ ಮಿಕ್ಸ್ ಪೌಡರ್. ಸೊ ರಾಘು ಇಸ್ ಗೋಯಿಂಗ್ ಟು ಪುಟ್ ವಾಟರ್. ನಿಮ್ಮ ಗ್ಯಾಸ್ ಲೈಟ್ ಬಗ್ಗೆ ಸ್ವಲ್ಪ ಅಂದ್ರೆ ನಾವು ಸ್ವಲ್ಪ ಗನ್ ಅಂದ್ರೆ ಇಷ್ಟ. ಗಂತರ ನಾವು. ನೀವ್ ಗಂತರಲ್ಲ. ಸೊ ಹಾಗಾಗಿ we keep gun in our kitchen. Okay, it's a gun kitchen. ಇದ್ರ ಮಧ್ಯದಲ್ಲಿ ನೀರ್ ಬಿಸಿ ಆಗ್ತಿರ್ಬೇಕಾದ್ರೆ ರಾಘು ನಮ್ಗೆ ಹೆಲ್ಪ್ ಮಾಡ್ತಿದ್ರೆ. ಸೊ he's going to cut the mango. Yeah, definitely I'll cut a mango. ಎಲ್ಲ ಮ್ಯಾಂಗೋನು ಕಟ್ ಮಾಡೋ ಅಗತ್ಯ ಇಲ್ಲ. ಸೊ ಮಿಕ್ಸಿಲಿ ಸ್ವಲ್ಪ ಮ್ಯಾಂಗೋಸ್ ನ ರುಬ್ಕೊಬೇಕು. ಇದು ತುಂಬಾ ಜನರಿಗೆ ಕನ್ಫ್ಯೂಷನ್ ಇರುತ್ತೆ ಜಲ್ಲಿ ಹೇಗ್ ಮಾಡೋದು ಅಂತ ಹೇಳಿ. ಸೊ ಇದಕ್ಕೆ ಇವಾಗ ಕ್ಲಾರಿಟಿ ಕೊಡ್ತಾ ಇದೀನಿ. ನಾನು ಆಕ್ಚುಲಿ ಬ್ಯಾಚುಲರ್, ಸೊ ಐ ಯೂಸ್ ಮೋಸ್ಟ್ ಆಫ್ ದ ಥಿಂಗ್ಸ್ ನಾನು ಯೂಸ್ ಮಾಡೋದು ರೆಡಿ ಆಗಿರುತ್ತೆ. ಸೊ ಯು ಗೆಟ್ ರೆಡಿ ಜೆಲ್ಲಿ ಪೌಡರ್ ನಿಮ್ ಬ್ಲಿಂಕಿಟ್ ಅಲ್ಲಿ, ಸ್ವಿಗ್ಗಿಲಿ, ಎಲ್ಲಿ ಬೇಕಾದ್ರೂ ಸಿಗುತ್ತೆ. ಎಂಟಿ ದ ಪೌಡರ್, ಸ್ಮೋಕ್ ಎಫೆಕ್ಟ್. ಸೊ 2 ಪ್ಯಾಕೆಟ್ ಬರುತ್ತೆ, ಒಂದು ಚಿಕ್ಕದು ಅಂಡ್ ಒನ್ ಇನ್ ದ ಬಾಕ್ಸ್. ಸೊ ಯು ಓಪನ್ ದ ಅದರ್. ಸೊ ಇದು ಇನ್ನೊಂದು, ದಿಸ್ ಆಕ್ಚುಲಿ ಕ್ರಿಯೇಟ್ಸ್ ದ ಜೆಲ್ಲಿ. ಸೊ ಈ ಪೌಡರ್ ಇಲ್ಲ, ನೀವು ಬರೀ ನಾರ್ಮಲ್ ಪೌಡರ್ ಹಾಕಿದ್ರೆ ಹೆಲ್ಪ್ ಆಗಲ್ಲ. ಸೊ ದಿಸ್ ಆಕ್ಚುಲಿ ಕ್ರಿಯೇಟ್ಸ್ ದ ಜೆಲ್ಲಿ. ಸೊ ಜಸ್ಟ್ ಮಿಕ್ಸ್ ದ ಪೌಡರ್ ರಿಯಲಿ ವೆಲ್. ಸೊ ನೀಟಾಗಿ 2 ಪೌಡರ್ ಮಿಕ್ಸ್ ಆಗಿದೆ ಅಂಡ್ ದ ವಾಟರ್ ಇಸ್ ರೆಡಿ. ಆಲ್ ಐ ಹ್ಯಾವ್ ಟು ಡೂ ಇಸ್ ಬಿಸಿ ಇಲ್ಲ. ಸೊ ಐ ಆಮ್ ಗೋಯಿಂಗ್ ಟು ಪೋರ್
the hot water mixture into the powder. ಎಷ್ಟು ನೀರು ಹಾಕ್ಬೇಕು ಅಂತ ಏನಾದ್ರು ಅಳತೆ? Not really, it depends. ನಿಮ್ಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅಂದ್ರೆ you can put less water. But I had taken a strawberry jelly mix, so ಮ್ಯಾಂಗೋಗೆ ಸ್ಟ್ರಾಬೆರಿ ಮಿಕ್ಸ್ ಚೆನ್ನಾಗಿ ಕಾಣುತ್ತೆ ಅಂತ. And it's ನಿಮ್ಗೆ ಯಾವ ತರ ಫ್ಲೇವರ್ ಬೇಕೋ ಆ ಫ್ಲೇವರ್ ಅಲ್ಲಿ ಯು ಕ್ಯಾನ್ ಚೂಸ್ ಯುವರ್ ಓನ್ ಜೆಲ್ಲಿ. ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲರೂ ಅನ್ಕೊಂತಾರೆ ಐ ಆಮ್ ಲೈಕ್ ದಿಸ್ ಪಾರ್ಟಿ ಫ್ರೀಕಿ ಬಾಯ್ ಅಂತ, ಬಟ್ ನಂಗೆ ಆಕ್ಚುಲಿ ಕೆಲಸ ಇಲ್ಲ ಅಂದ್ರೆ ಮನೆ ಬಿಟ್ಟು ಆಚೆ ಬರೋದಿಲ್ಲ. ನಮ್ಮ ಜೆಲ್ಲಿ ಮಿಕ್ಸ್ ರೆಡಿ ಆಗಿದೆ. ನೀವು ಇದನ್ನ ಆಚೆಗಡೆನೂ ಇಡ್ಬೋದು ಇಫ್ ಯು ಡೋಂಟ್ ಹ್ಯಾವ್ ಅ ಫ್ರಿಡ್ಜ್, ಬಟ್ ನಿಮಗೆ ಫ್ರಿಡ್ಜ್ ಇದ್ರೆ ಯು ಕ್ಯಾನ್ ಜಸ್ಟ್ ಪುಟ್ ಇಟ್ ಇನ್ ದ ಫ್ರಿಡ್ಜ್. ಅಂಡ್ ಐ ಥಿಂಕ್ ದ ಜೆಲ್ಲಿ ಶುಡ್ ಬಿ ಮಾತಾಡ್ಬೇಕಾದ್ರೆ ಕಟ್ ಮಾಡು ಅಂತ ಹೇಳ್ತಾ ಇದ್ದೀರಾ. ಕಟ್ ಮಾಡಿದ್ರೆ ಸೌಂಡ್ ಬಂದೇ ಬರುತ್ತೆ. ಸೌಂಡ್ ಬರ್ದೇ ಇದ್ದಂಗೆ ಕಟ್ ಮಾಡೋದು ಹೇಗೆ? ಅದು ಸೌಂಡ್ ಬರ್ದೇ ಇರೋಂಗೆ ಸಾಕಷ್ಟು ಕೆಲಸಗಳನ್ನ ಮಾಡ್ಬೋದು. ನಾನು ಆಮೇಲೆ ಹೇಳ್ಕೊಡ್ತೀನಿ. Okay, done. Let's go. This is Kishan's episode. Special episode. Very seasonal episode ಇದು. Fridge ಅಲ್ಲಿ ಇಡ್ತಾ ಇದೀನಿ, so it's going to cool down. 30 to 40 minutes I think the jelly will be ready. Yes. ತುಂಬಾ ಹೆಮ್ಮೆ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ನೀವು ನಮ್ಮ ಕನ್ನಡದವರಾಗಿ ಇಲ್ಲಿನ ಒಂದು ಸೊಗಡನ್ನ ಬೇರೆ ಭಾಷೆಗೆ ಹೋಗಿ ಅಲ್ಲಿನೂ ಕೂಡ ನಮ್ಮವರು ಅಲ್ಲಿದ್ದಾರೆ ಅನ್ನೋ ತರ ಒಂದು ಪೋಟ್ರೆ ಮಾಡಿದಿರಿ. ಸೊ ಹಾಗಾಗಿ ನಮಗೆ ನಿಮ್ಮ ಮೇಲೆ ಒಂದು ಸ್ಪೆಷಲ್ ಗೌರವ. ಥ್ಯಾಂಕ್ ಯು ಸೋ ಮಚ್. ನನ್ಗೆ ಆಕ್ಚುಲಿ ಇದು ಹೇಳ್ಬೇಕೋ ಹೇಳ್ಬೋದೋ ಗೊತ್ತಿಲ್ಲ, ಬಟ್ ನಾನು ಆಕ್ಚುಲಿ ಫಸ್ಟ್ ಟೈಮ್ ಡಾನ್ಸ್ ಆಡಿಷನ್ ಕೊಟ್ಟಾಗ ಐ ಥಿಂಕ್ ಉದಯ್ ಟಿವಿಲಿ ಯಾವ್ದೋ ಶಿವಣ್ಣ ಅವ್ರದ್ದು ಶೋ ಸೈಯ ಸೊ ನಾನು ಫಸ್ಟ್ ರೌಂಡ್ ಗೆ ಹೋದಾಗ ನಾನು ಆಡಿಷನ್ ಅಲ್ಲಿ ರಿಜೆಕ್ಟ್ ಮಾಡ್ಬಿಟ್ಟಿದ್ರು. ಸೊ ಐ ವಾಸ್ ವೆರಿ ಒಂಥರ ಬೇಜಾರಾಗಿ ನಾನು ಮನೆಗೆ ಬಂದೆ. ಅದೇ ವೀಕ್ ನಂಗೆ ಆಕ್ಚುಲಿ ಬಾಂಬೆಯಿಂದ ಡಾನ್ಸ್ ದಿವಾನೆ ಕಾಲ್ ಬಂದಿತ್ತು. ಸೊ ನನ್ ಮನ್ಸಲ್ಲಿ ಐ ವಾಸ್ ಲೈಕ್ ನಾನು ಇಲ್ಲೇ ರಿಜೆಕ್ಟ್ ಆಗಿದ್ದೀನಿ, ನಾನು ಬಾಂಬೆಗೆ ಹೋಗಿ ಏನ್ ಉದ್ಧಾರ ಆಗ್ತೀನಿ ಅಂದ್ಬಿಟ್ಟು ಐ ರ್ಯಾಂಡಮ್ಲಿ ವೆಂಟ್ ಫಾರ್ ದ ಆಡಿಷನ್ ಅಂಡ್ ಐ ಥಿಂಕ್ I won that show and came back. So that 3 months just changed my life. So ಕೆಲವೊಂದ್ಸರಿ ನಮ್ಗೆ if you are disappointed with rejection, I think there's something better waiting for us. So ನಾವು ತುಂಬಾ ಬೇಜಾರ್ ಮಾಡ್ಕೊಬಾರ್ದು. ಸೂಪರ್ 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 ಕಿಶನ್, ಒಳ್ಳೇದಾಗ್ಲಿ. ನಿಮ್ಮ ಇನ್ನೂ ಜರ್ನಿ ಅದ್ಭುತವಾಗಿರ್ಲಿ, ಇನ್ನೂ ಅಚೀವ್ ಬಿಗ್ 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 ಬಿಗ್. ಥ್ಯಾಂಕ್ ಯು ಸೊ ಮಚ್. ಎಸ್, ಇವಾಗ ಇದಕ್ಕೆ ಏನ್ ಆಡ್ ಮಾಡ್ಬೇಕು? ಪೇಸ್ಟ್ ಮಾಡ್ಕೊಂಡು. ಓಕೆ, ಸೊ ಮ್ಯಾಂಗೋ ಶೇಕ್ ರೆಡಿ ಆಗಿದೆ. ಇದನ್ನ ಸ್ವಲ್ಪ ತಿಕ್ಕಾಗೆ ಇಟ್ಟಿದ್ದೀನಿ ಬಿಕಾಸ್ ನಾವ್ ಇದಕ್ಕೆ ಹಾಲ್ ಮಿಕ್ಸ್ ಮಾಡ್ತಾ ಇದೀವಿ ಎಂಡ್ ಅಲ್ಲಿ. ಸೊ ಐ ಆಮ್ ಗೋನ್ ಟು ಕೀಪ್ ದಿಸ್ ರೆಡಿ. ಎವ್ರಿಥಿಂಗ್ ಇಸ್ ಆಕ್ಚುಲಿ ರೆಡಿ. ನಾವು ಆಕ್ಚುಲಿ ತುಂಬಾ ಕಾಂಪ್ಲಿಕೇಟ್ ಮಾಡಿ ನಿಮ್ಗೆ ಹೇಳ್ತಾ ಇದೀವಿ. ಇಟ್ಸ್ ವೆರಿ ಸಿಂಪಲ್. ಮ್ಯಾಂಗೋ ಶೇಕ್, ಬಾಯ್ಲ್ಡ್ ಸಾಬುದಾನ, ಜೆಲ್ಲಿ ಅಂಡ್ ಲಾಟ್ಸ್ ಆಫ್ ಐಸ್ ಜಸ್ಟ್ ಮೇಕ್ಸ್ ಇಟ್ ಅ ಬ್ಯೂಟಿಫುಲ್ ಡ್ರಿಂಕ್. ಅಷ್ಟೇ, 4 ಇಂಗ್ರೀಡಿಯೆಂಟ್. ಕುಕಿಂಗ್ ಅಲ್ವಾ, ಸೊ ಸ್ವಲ್ಪ ಎಲಾಬ್ರೇಟ್ ಮಾಡಿ ಹೇಳ್ತಾ ಇದೀವಿ, ಬಟ್ ಇಟ್ಸ್ ಅ ಬ್ಯೂಟಿಫುಲ್ ಡಿಶ್. ಸೊ ಇವಾಗ ನಮ್ ಜೆಲ್ಲಿ ರೆಡಿ ಆಗ್ಬೇಕಷ್ಟೇ. ಜೆಲ್ಲಿ ರೆಡಿ ಆದ್ಮೇಲೆ ಐ ಥಿಂಕ್ ಆ ಡ್ರಿಂಕ್ ಇಸ್ ರಿಯಲಿ ರೆಡಿ ಟು ಗೋ. ಎಸ್, ಇವಾಗ ಜೆಲ್ಲಿ ರೆಡಿ ಆಗಿದ್ದಕ್ಕೆ ಒಂದು 5 ನಿಮಿಷ ಕಾಯೋಣ. ಟೇಕ್ ಅ ಬ್ರೇಕ್. 45 minutes. ಟೇಕ್ ಅ ಬ್ರೇಕ್. ಚಳಿಗಾಲಕ್ಕೆ ಒಂದು ಸೋಪ್, ಬೇಸಿಗೆಗೆ ಇನ್ನೊಂದು. ಒಂದೊಂದು ಸೀಸನ್ಗೂ ಸೋಪ್ ಬದಲಾಯಿಸಬೇಕಾ? ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ನಿಮ್ಮ ತ್ವಚೆಗೆ ನೀಡುತ್ತೆ ಆಲ್ ಸೀಸನ್ ಪ್ರೊಟೆಕ್ಷನ್. ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾದ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಹಲಸಿನ ಹಣ್ಣು ಕಡುಬು ಮಾಡ್ತಾ ಇದೀವಿ ಅಂಡ್ ಇಟ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಡಿಶಸ್. ನಾವು ಊರಲ್ಲಿ ತಿನ್ನುವಂಥದ್ದು. ಇದಕ್ಕೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ ಇಸ್ ವೆರಿ ಸಿಂಪಲ್. ಕಾಯಿ ತುರಿ, ರಾಗೋರ್ ತುರಿದಿದ್ದು, ಬೆಲ್ಲ, ಬಾಳೆ ಎಲೆ ಅಂಗಡಿಯಿಂದ ತಂದಿದ್ದು, ಹಲಸಿನ ಹಣ್ಣು ಕೆಳಗಡೆಯಿಂದ ತಂದಿದ್ದು, ಆಮೇಲೆ ಮರದ ಮೇಲ್ಗಡೆಯಿಂದ ತಂದಿದ್ದು, ಸಾರಿ ಸ್ವಲ್ಪ ಐ ಮೀನ್ ಅಕ್ಕಿ ಹಿಟ್ಟು. ಈ ಅಕ್ಕಿ ಹಿಟ್ಟನ್ನ ನೀವು ಆಕ್ಚುಲಿ ಬೇಯಿಸ್ಕೊಬಹುದು ಅಥವಾ ನೀವು ಕೈಯಲ್ಲಿ ಕಲ್ಸ್ಕೊಂಡು ಆಮೇಲೂ ಯು ಕ್ಯಾನ್ ಸ್ಟೀಮ್ ಇಟ್. ಸೊ 2 ರೀತಿನೂ ಮಾಡ್ಬೋದು. ಸೊ ಇವಾಗ ಯಾವ ತರ ಮಾಡೋಣ? ನಿಮಗೆ ಯಾವ ತರ ಇಷ್ಟ ಆ ತರ ಮಾಡೋಣ. ಬೇಯಿಸ್ಕೊಂಡೇ ಮಾಡೋಣ. ಓಕೆ. ಸೊ ಮೊದಲನೇದಾಗಿ ರಾಘೋರ್ ನಮ್ಗೆ ಹೆಲ್ಪ್ ಮಾಡ್ತಾ ಇದಾರೆ. ಸೊ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ತಾ ಇದಾರೆ. ಮೀನ್ ವೈಲ್ ನಾನು ಹಲಸಿನ ಹಣ್ಣನ್ನ ಕಟ್ ಮಾಡ್ತೀನಿ. ಚಾಪ್ ಇಂಟು ಅಂದ್ರೆ ತುಂಬಾ ಚಿಕ್ಕದಾಗಿ ಕಟ್ ಮಾಡಿ, ಬಿಕಾಸ್ ಫ್ಲೇವರ್ ಸಕ್ಕದಾಗಿರುತ್ತೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಇವಾಗ ಇಲ್ಲಿ ಒಂದು ಪಾತ್ರೆಯಲ್ಲಿ ನಾವು ನೀರು ಇಟ್ಕೊಂಡಿದೀವಿ. ಅದನ್ನೇನು ಸ್ವಲ್ಪ ಹೊತ್ತು ಕಾಯಬೇಕು. ಆಗ ಅಕ್ಕಿ ಹಿಟ್ಟನ್ನ ಹಾಕಿ ನಾವು ಒಂದು ಕಡುಬು ಮಾಡೋ ಒಂದು ಹದದಲ್ಲೇನೆ ಮಾಡ್ಕೋಬೇಕು. ಇಲ್ಲಿ ನೋಡಿ ಇವ್ರು ಎಷ್ಟು ಚೆನ್ನಾಗಿ ಚಾಪ್ ಮಾಡ್ತಾ ಇದಾರೆ. ಈಸ್ ಎಕ್ಸ್ಪರ್ಟ್ ಇನ್ ಚಾಪಿಂಗ್. ಐ ಥಿಂಕ್ ಇಟ್ಸ್ ಜಸ್ಟ್ ಮೇಕಿಂಗ್ ಇಟ್ ಸ್ವಲ್ಪ ಸ್ಟೈಲಿಶ್ ಆಗಿ ಮಾಡಿದ್ರೆ ಐ ಥಿಂಕ್
ವಾಟ್ ಯು ಥಿಂಕ್? ಸೊ ನಿಮ್ ಲವ್ ಲೈಫ್ ಬಗ್ಗೆ ಏನಾದ್ರು ಹೇಳಿ. ಐ ಆಲ್ಸೋ ನನ್ನ ಲವ್ ಲೈಫ್ ಬಗ್ಗೆನೂ ಹೇಳ್ತೀನಿ, ಬಟ್ ನಿಮ್ಮ ಲವ್ ಲೈಫ್ ಬಗ್ಗೆ ಅಂದ್ರೆ ಹ್ಯಾವ್ ಯು ಎವರ್ ಫಾಲನ್ ಇನ್ ಲವ್ ಆರ್ ತುಂಬಾ ಡೀಪ್ ಆಗಿ ಯು ಆರ್ ಡಿಪೆಂಡಿಂಗ್ ಆನ್ ಯೋರ್ ಪ್ರೊಫೆಷನ್ ಆರ್ ಯು ನೋ ಫೋಕಸ್ಡ್ ಆನ್ ಯೋರ್ ಪ್ರೊಫೆಷನ್, ಹೌ ಡಸ್ ಇಟ್ ವರ್ಕ್? ಅಂದ್ರೆ ನಿಮ್ ಲೈಫ್ ನಾನು ನನ್ನ ಪ್ರೊಫೆಷನ್ ಅದರಲ್ಲೇನೆ ಸ್ವಲ್ಪ ಇವಾಗ ನಾನು ತುಂಬ ಕಾನ್ಸಂಟ್ರೇಟ್ ಮಾಡ್ಕೊಂಡು ಅದರೊಳಗಡೆನೆ ಇದ್ದೀನಿ. ಬಟ್ ನಾನು ಪರ್ಸ್ನಲ್ ಲೈಫ್ ಈ ಹಿಂದೆ ಒಂದು ಅನಾದಿ ಕಾಲದಲ್ಲಿ ಒಂದು ಸ್ವಲ್ಪ ಮುಳುಗಿ ಹೋಗಿದ್ದೆ ಒಂದಿಷ್ಟು ವಿಚಾರಗಳಲ್ಲಿ. ಅದನ್ನು ಇವಾಗ ನೆನಪಿಸುವ ಅವಶ್ಯಕತೆನೂ ಇಲ್ಲ. ಸೊ ಯು ಹ್ಯಾವ್ ಬೀನ್ ಇನ್ ಲವ್? ಯಾ. ಅದನ್ನ ಅಷ್ಟೊಂದು ಯೋಚನೆ ಮಾಡ್ಬೇಕಾ? ಯಾರು ಬೇಜಾರು ಮಾಡ್ಕೊಳ್ಳಲ್ಲ. ಅಲ್ಲ, ಅವ್ರು ಬೇಜಾರ ಮಾಡ್ಕೊಳ್ತಾರೆ ಹೇಳಿದ್ರೆ, ಅದಕ್ಕೋಸ್ಕರ. ಓಕೆ ಓಕೆ, ನೈಸ್. ಅವರೇ ಅಲ್ವಾ ಇಂಪಾರ್ಟೆಂಟ್? ಅಲ್ಲ, ಇವಾಗಲ್ಲ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ನಿಮ್ದು ಹೇಳಿ ಹೋಗ್ಲಿ. ಐ ಥಿಂಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಆಗ್ಲೇ ಸಾಕಷ್ಟು ಜನ ನೋಡಿದ್ದಾರೆ. ಐ ಥಿಂಕ್ ಐ ವಾಸ್ ಇನ್ ಟ್ರೂ ಲವ್ ತುಂಬಾ ಸರಿ, ಬಟ್ ಒಂದ್ಸರಿ ಸ್ವಲ್ಪ ಜಾಸ್ತಿ ಸೀರಿಯಸ್ ಆಗಿತ್ತು. ಅಂಡ್ ಐ ಥಿಂಕ್ ಅವ್ರ ಟ್ಯಾಟೂ ಇವತ್ತಿಗೂ ಇಟ್ಸ್ ಆನ್ ಮೈ ಹ್ಯಾಂಡ್, ಸೊ ಐ ಸ್ಟಿಲ್ ಹ್ಯಾವ್ ಅ ಟ್ಯಾಟೂ. ಸೊ ತುಂಬಾ ಸ್ಪೆಷಲ್ ಪರ್ಸನ್ ಇವತ್ತಿಗೂ. ಅಂಡ್ ನಾನು ಇವತ್ತಿಗೂ ಅವ್ರ ಹತ್ರ ಮಾತಾಡೋದು ಬಿಟ್ಟಿಲ್ಲ. ಇಟ್ ವಾಸ್ ಜಸ್ಟ್ ವಿ ಎಂಡೆಡ್ ಇಟ್, ಬಟ್ ಇವತ್ತಿಗೂ ವಾರಕ್ಕೆ ಒಂದ್ಸರಿ ನಾನು ಕಾಲ್ ಮಾಡಿ ಏನ್ ಮಾಡ್ತಿದ್ದೀನಿ ಲೈಫಲ್ಲಿ, ವಿ ಡಿಸ್ಕಸ್ ಅಬೌಟ್ ಲೈಫ್. ಸೊ ಐ ಥಿಂಕ್ ಸಮ್ಟೈಮ್ಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಕೆಲವು ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ಅದೇ ರೀತಿ ಇರ್ಬೇಕು ಅಂತ ಸಮ್ಟೈಮ್ಸ್ ಚೇಂಜ್ ಆಗಲ್ಲ. ಸಮ್ಟೈಮ್ಸ್ ಮೇ ಬಿ ಏನೋ ಒಂದು ಇಶ್ಯೂ ಇರ್ಬೋದು. ಸೊ ಅಟ್ ಲೀಸ್ಟ್ ವಿ ಆರ್ ದೇರ್ ಫಾರ್ ಈಚ್ ಅದರ್ ಟಿಲ್ ದಿ ಎಂಡ್. ಸೊ ಅಲ್ಲ, ಇದು ಸತ್ಯ. ನಾನು ಇದನ್ನ ಲವ್ ಲೈಫ್ ಬಗ್ಗೆ ಅಷ್ಟೇ ಹೇಳ್ತಾ ಇಲ್ಲ. ತುಂಬಾ ಜನ ನಮ್ಮ ಜೀವನದಲ್ಲಿ ಇನಿಷಿಯಲ್ ಸ್ಟೇಜ್ ಅಲ್ಲಿ ಒಂಥರ ಇರ್ತಾರೆ. ಸೊ ದಟ್ ನಾವು ಅಂದ್ರೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ಒಂಥರ ಇರ್ತಾರೆ ಅಂತಂದ್ರೆ ಒಂದು ಒಳ್ಳೆ ಸಲಿಗೆಯಲ್ಲಿ ಇರ್ತಾರೆ. ಆಫ್ಟರ್ ಸಮ್ ಇಯರ್ಸ್ ಅದು ಹಾಗೆ ಇರ್ಬೇಕು ಅಂತ ನಾವ್ ಹೇಳಕ್ ಆಗಲ್ಲ. ಇರತ್ತೆ ಅಂತಾನು ನಾವ್ ಎಕ್ಸ್ಪೆಕ್ಟ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಇದ್ರೆ ಸಂತೋಷ, ಇಲ್ಲ ಅಂತ ಅಂದ್ರೆ ಸಂತೋಷ. ಯಾಕಂತ ಹೇಳಿದ್ರೆ ನಮಗೆ ನಾವೇ ಇಂಪಾರ್ಟೆಂಟ್ ಎಂಡ್ ಆಫ್ ದಿ ಡೇ. ಸೊ ಇನ್ಫ್ಯಾಕ್ಟ್ ಆ ವ್ಯಕ್ತಿ ನನ್ನ ಜೀವನದಲ್ಲಿ ಇವತ್ತಿದ್ರೆ ಮೇ ಬಿ ನಾನು ಯಾರು ನೋಡ್ತಾನೆ ಇರ್ಲಿಲ್ಲ ಅನ್ಸುತ್ತೆ. ಸೊ ನಾನು ಇವತ್ತು ಹೀಗೆ ಕಾಣೋದಿಕ್ಕೆ ಅಥವಾ ಟು ರೀಕ್ರಿಯೇಟ್ ಮೈ ಹೋಲ್ ಲೈಫ್ ಆ ವ್ಯಕ್ತಿನೇ ಕಾರಣ. ಬಿಕಾಸ್ ಅವ್ರು ಬಿಟ್ಟಾಗ ಐ ಥಿಂಕ್ ಐ ಸ್ಟಾರ್ಟೆಡ್ ಗಿವಿಂಗ್ ಆಡಿಷನ್, ಸ್ಟಾರ್ಟೆಡ್ ಬೀಯಿಂಗ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ. ನಾನು ತುಂಬಾ ದಪ್ಪ ಇದ್ದೆ, ಐ ವಾಸ್ ನಾಟ್ ಗುಡ್ ಲುಕಿಂಗ್. ಸೊ ಐ ರೀಕ್ರಿಯೇಟೆಡ್ ಮೈ ಹೋಲ್ ಇಮೇಜ್ ಆಫ್ಟರ್ ದಟ್ ಪರ್ಸನ್. ಸೊ ಐ ಥಿಂಕ್ ಆ ಪರ್ಸನ್ ನನ್ನ ಲೈಫ್ನ ಚೇಂಜ್ ಮಾಡುತ್ತೆ. ಸೊ ನೀವು ಕೆಲವೊಂದ್ಸರಿ ಯು ಡೋಂಟ್ ಹ್ಯಾವ್ ಟು ಟೇಕ್ ಇಟ್ ದಟ್ ಯು ನೋ ಆ ವ್ಯಕ್ತಿ ನನ್ನ ಜೀವನ ಹಾಳೇ ಆಗೋಯ್ತು ಅಂತ. ಮೇ ಬಿ ಇಟ್ ಇಸ್ ಫಾರ್ ದ ಗುಡ್ ಅಷ್ಟೇ. ನಂದು ಆಲ್ಮೋಸ್ಟ್ ರೆಡಿ ಆಗ್ತಿದೆ. ಬೈ ದ ವೇ ನಿಮ್ದು? ನಂದು ಆಲ್ಮೋಸ್ಟ್ ರೆಡಿ. ಬೈ ದ ವೇ ನಾವ್ ಇದನ್ನ ಯೂಶಲ್ ಆಗಿ ಮಾಡೋದು ಬಾಳೆ ಎಲೆಯಲ್ಲಿ, ನಮ್ಮ ಮಲೆನಾಡಲ್ಲಿ ಅಥವಾ ನಮ್ಮ ಚಿಕ್ಕಮಂಗ್ಳೂರಲ್ಲಿ ಬಾಳೆ ಎಲೆಯಲ್ಲಿ ಮಾಡ್ತಿದ್ದಾರೆ. ಆದ್ರೆ ಈ ಎಲೆಗಳನ್ನ ರಾಘು ಅವರು ತಂದಿದ್ದಾರೆ ಇವತ್ತು. ಅವ್ರು ಇದ್ರಲ್ಲಿ ಕಡ್ದು ಮಾಡ್ತಾರಂತೆ. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಟು ಸಿ ಮಾಡ್ತಾರೆ ಹೇಗೆ ಅಂತ ತೋರಿಸ್ತೀನಿ. ನಮ್ ಕಡೆ ಕೊಟ್ಟೆ ಕಡುಬು ಅಂತ ಹೇಳ್ತಾರೆ. ಅದು ಬಾಳೆ ಎಲೆಲ್ಲೂ ಮಾಡ್ತಾರೆ, ಹಲಸಿನ ಎಲೆಲ್ಲೂ ಮಾಡ್ತಾರೆ. ಅದು ಕೊಟ್ಟೆ ಮಾಡೋದು ಬೇರೆ ತರ. ಬಟ್ ಇದ್ರಲ್ಲಿ ನಾವೊಂದು ಡಿಫ್ರೆಂಟ್ ಆಗಿ ಟ್ರೈ ಮಾಡೋಣ ಅಂತ ನನಗೆ ಅನಿಸ್ತಾ ಇದೆ. ಸೊ ದಟ್ ಏನು ಅಲ್ಲ, ಒಂದು ಹಲಸಿನ ಎಲೆಯನ್ನ ನಾವು ಜಸ್ಟ್ ಕೋನ್ ರೀತಿಯಲ್ಲಿ ಮಾಡಿಕೊಂಡು ಒಂದು ಟೂತ್ ಪಿಕ್ ನ ತಗೊಂಡು ಅದನ್ನ ಈ ತರ ಇನ್ಸರ್ಟ್ ಮಾಡಿದ್ರೆ ಮುಗ್ದೇ ಹೋಯ್ತು. ಇದೇ ಒಂದು ನಮ್ಮ ಒಂದು ಏನ್ ಹೇಳ್ತಾರೆ ಕಪ್ಪು. ನಾನಿಲ್ಲಪ್ಪ ಈ ಆಟಕ್ಕೆ. ನೀರ್ ಬಿಸಿ ಆಯ್ತು. ಇದಕ್ಕೆ ನಾವ್ ಇವಾಗ ಅಕ್ಕಿ ಹಿಟ್ಟನ್ನ ಹಾಕ್ತಾ ಇದೀವಿ. ಬಿಸಿ ಆಗ್ತಿದೆ ಹಾಗೇನೆ ಅಕ್ಕಿ ಹಿಟ್ಟನ್ನ ಈ ಮುದ್ದೆಗೆಲ್ಲ ರಾಗಿ ಹಿಟ್ಟನ್ನ ಹಾಕಿ ಒಂದು ಹದದಲ್ಲಿ ಮಾಡ್ತೀವಲ್ಲ ಆ ತರ ಅಕ್ಕಿ ಹಿಟ್ಟನ್ನ ಹಾಕೊಳ್ಳಿ. ಸೊ ಬೇಸಿಕ್ಲಿ ನಮ್ಮ ಕಡುಬಿನ ಫಿಲ್ಲಿಂಗ್ ಆಕ್ಚುಲಿ ಇವಾಗ ಮಾಡ್ತಾ ಇದೀವಿ. ಇಟ್ಸ್ ವೆರಿ ಸಿಂಪಲ್. ಮೊದಲನೇದಾಗಿ ವಿ ಆರ್ ಗೋಯಿಂಗ್ ಟು ಯೂಸ್ ಬೆಲ್ಲನ ಸ್ವಲ್ಪ ಕರ್ಸ್ಕೊಬೇಕು. ಪ್ಯಾನ್ ಸ್ವಲ್ಪ ಹೀಟ್ ಆಗಲಿ. ಸೊ ಎಸ್, ಸ್ವಲ್ಪ ಬಿಸಿ ಆಗಲಿ. ಈ ಕಡೆ ಬೆಲ್ಲ ಕಾಯಕ್ಕಿಟ್ಟಿದ್ದಾರೆ.
ಯಮ್ಮಿ ಯಮ್ಮಿ ಇನ್ ಮೈ ಟಮ್ಮಿ. ಬೆಲ್ಲ ಕರಗಿದೆ. ವಿ ಆರ್ ಗೋಯಿಂಗ್ ಟು ಆಡ್ ಜಾಕ್ ಫ್ರೂಟ್, ಹಲಸಿನ ಹಣ್ಣು, ಸಾರಿ. ಹಲಸಿನ ಹಣ್ಣಿನ ಘಮನೇ ಒಂಥರ ಮಜಾ. ಇದಕ್ಕೆ ಕಾಯಿ ಮಿಕ್ಸ್ ಮಾಡೋಣ. ರಾಗೋರ್ ಕಾಯಿ, ಎಸ್. ಇನ್ನು ಸ್ವಲ್ಪ ಹಾಕ್ಬೋದು. ಬಸ್, ಥ್ಯಾಂಕ್ ಯು. ಬಿಡಿ. ಚೆನ್ನಾಗಿ ಪರ್ಫೆಕ್ಟ್. ಸೊ ಬೇಸಿಕ್ಲಿ ನಮ್ ಹಲಸಿನ ಹಣ್ಣು ಮಿಕ್ಸ್ ಆಕ್ಚುಲಿ ರೆಡಿ ಆಗಿದೆ. ಇದನ್ನ ಸ್ವಲ್ಪ ಕೂಲ್ ಡೌನ್ ಮಾಡಕ್ ಬಿಡ್ಬೇಕು, ಬಿಕಾಸ್ ತುಂಬಾ ಬಿಸಿ ಇದ್ದಾಗ ಐ ಥಿಂಕ್ ಕೈ ಸುಟ್ಟೋಗುತ್ತೆ. ಪ್ಲಸ್ ನಾವ್ ಬಾಳೆ ಎಲೆ ಅಲ್ಲ ನಾವ್ ಆಕ್ಚುಲಿ ಕಟ್ಟಲೆ ಒಂದು ರೀಲ್ ಮಾಡ್ಬೋದು. ಮೇಲೆ ನಾವ್ ಆಕ್ಚುಲಿ ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ತಟ್ಟಿ ಇದನ್ನ ಫಿಲ್ ಮಾಡಿ ಸುಮ್ನೆ ಮರ್ಚ್ಬಿಟ್ಟು ಕಡಬಿನ ಪಾತ್ರೆಯಲ್ಲಿ ಆಕ್ಚುಲಿ ಇಡಬೇಕು. ಸ್ಟೀಮಿಂಗ್ ರಿಯಲಿ ಹೆಲ್ಪ್ಸ್. ಓಕೆ. ಸೊ ಅದನ್ನ ಮಾಡ್ಬೇಕು ಇವಾಗ. ಬಟ್ ತುಂಬಾ ಇದನ್ನ ನೋಡ್ತಾ ಇದ್ರೆ ಟೆಂಪ್ಟ್ ಆಗ್ತಿದೆ, ಇವಾಗ್ಲೇ ತಿನ್ಬಿಡೋಣ. ನಾವು ಆಕ್ಚುಲಿ ಹಂಗೆ ತಿನ್ಬಿಡ್ಬೋದು ಕೆಲವೊಂದ್ಸರಿ. ಇವಾಗ ಆಗಿದೆ ಅಂತ ಅನ್ಸುತ್ತೆ, ಯಾಕಂದ್ರೆ ನಾವು ಏನು ಬೆಲ್ಲ ಚೆನ್ನಾಗಿ ಕರಗಿ ಪಾಕ ಆದ್ಮೇಲೆ ಹಲಸಿನ ಹಾಕಿರೋದ್ರಿಂದ ಇದನ್ನ ಸ್ವಲ್ಪ ಕೂಲ್ ಡೌನ್ ಆಗಕ್ಕೆ ಬಿಟ್ರೆ ಅದು ಸ್ವಲ್ಪ ಗಟ್ಟಿ ಆಗತ್ತೆ. ಆವಾಗ ನಾವು ಅಕ್ಕಿ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದೀವಿ, ಅದಕ್ಕೆ ಸ್ಟಫಿಂಗ್ ಹಾಕಿ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಬಿಟ್ರೆ ಕಡುಬು ರೆಡಿ ಆಗತ್ತೆ. ಈಗ ಇದನ್ನ ಪಕ್ಕದಲ್ಲಿ ಕೂಲ್ ಆಗೋದಕ್ಕೆ ಇಟ್ಬಿಡೋಣ. ಅಕ್ಕಿ ಹಿಟ್ಟಿನ ಸ್ಟಫಿಂಗ್ ನ ನಾವು ರೆಡಿ ಮಾಡ್ಕೊಳ್ಳೋಣ. ಸೊ ನೀರ್ ತುಂಬಿಸಿದ್ಮೇಲೆ ವಿ ಜಸ್ಟ್ ಕ್ಲೋಸ್ ಇಟ್ ಅಂಡ್ ಗ್ಯಾಸ್ ಆನ್ ಮಾಡಿದ್ರೆ ಅದು ಬೇಡ, ಈ ಕಡೆ ದೊಡ್ಡ ಉರಿ ಪಾತ್ರೆಯಲ್ಲಿ ಉರಿನೇ ಸಣ್ಣದು. ಓಕೆ ಓಕೆ ಓಕೆ, ಬೇಗ ಆಗುತ್ತೆ. ದಟ್ ಇಸ್ ದ ಪಾಯಿಂಟ್. ಇವಾಗ ಇದರದ ಕ್ಯಾಪ್ನ ಇದಕ್ಕೆ ಹಾಕ್ಬಿಡೋಣ. ಇಲ್ಲಿ ನಾವು ಕಡುಬನ್ನ ರೆಡಿ ಮಾಡ್ಕೊಳ್ಳೋಣ. ಅವರು ಬಾಳೆ ಎಲೆ ಕಡುಬನ್ನ ತೋರಿಸ್ತಾರೆ, ನಾನು ಹಲಸಿನ ಎಲೆ ಕಡುಬನ್ನ ತೋರಿಸ್ತೀನಿ. ಎಸ್, something I'm missing. I don't know what. Why? I feel it's too big. ನಾನೊಂದು ಐಡಿಯಾ ಕೊಡ್ಲ ನಿಮ್ಗೆ. How we do is ಇದನ್ನ ಎರಡು ಹಾಫ್ ಮಾಡ್ಕೊಂಡು, ಅಯ್ಯೋ ಮತ್ತೆ ಅರ್ಧ ಇತ್ತು ಅದಕ್ಕೆ ಅದನ್ನ ಹಂಗ್ ಮಾಡೋದಲ್ಲ. ಹೆಂಗ್ ಗೊತ್ತಾ, ಅದನ್ನ ಇನ್ನೊಂದು ಬಾಳೆ ಎಲೆ ಇಲ್ಲ, ಐ ಶೋ ಇನ್ ದಿಸ್ ಓನ್ಲಿ. ಬಾಳೆ ಎಲೆ ಸ್ಮೆಲ್ ಸೋ ಗುಡ್. ಬಾಳೆ ಎಲೆ ಹರಿಬಾರ್ದು ಅಂತ ಹೇಳಿದ್ರೆ ಫಸ್ಟ್ ಅವ್ರ ಗನ್ನಲ್ಲಿ ಗ್ಯಾಸ್ ನ ಆನ್ ಮಾಡ್ಕೊಂಡು ಬಾಳೆ ಎಲೆನ ಒಂದ್ಸಲ ಹೀಟ್ ಮಾಡ್ಕೋಬೇಕು. ಸೊ ದಟ್ ಹೀಗ್ ಮಾಡಿದ್ರೆ ಬಾಳೆ ಎಲೆ ಹರಿಯೋದಿಲ್ಲ. ಓಕೆ, ಇದು ನನಗೂ ಗೊತ್ತಿರಲಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ರಾಘವ್ ಅವ್ರಿಗೆ ಹೇಳ್ಕೊಟ್ಟಿದ್ದಕ್ಕೆ. ಎಸ್, ಯೂಟ್ಯೂಬ್ ತುಂಬಾ ಹೆಲ್ಪ್ ಆಗುತ್ತೆ. ಸುಟ್ಟು ವಾಸನೆ ಬರ್ತಾ ಇದೆ, ಬಟ್ ಓಕೆ, ಥ್ಯಾಂಕ್ ಯು. ಅಲ್ಲ, ಅದು ಹಾಗೆ ಆಗ್ಬೇಕು. ನಾವು ಹಳ್ಳಿ ಕಡೆ ಹಾಗೆ ಮಾಡೋದು. ಓಕೆ, ಬ್ಯೂಟಿಫುಲ್, ಥ್ಯಾಂಕ್ ಯು. ನಿಮ್ ಕೈ ಹುಷಾರು. ಎಸ್, ಈ ತರ ನೀವು ಇದನ್ನ ಬಿಸಿ ಮಾಡ್ಕೊಂಡು ಅದು ಕಲರ್ ಚೇಂಜ್ ಆಗತ್ತೆ ಒಂಚೂರು. ಹೌದು, ನಿಮ್ಗೆ ಗ್ಯಾಸ್ ಖಾಲಿ ಆಗಿಲ್ವಾ? ಇಷ್ಟೊಂದು ಕುಕಿಂಗ್ ಮಾಡ್ತೀರಲ್ಲ. ಗೊತ್ತಿಲ್ಲ, ನಾನು ಖಾಲಿ ಆಗತ್ತೆ ಅಂತ 2 ಶೂಟ್ ಇಂದ ಅನ್ಕೊಳ್ತಾನೆ ಇದೀವಿ. ಇನ್ಫ್ಲೂಯೆನ್ಸ್ ಮಾಡಿ ಗ್ಯಾಸ್ ತರಿಸಿದೀರಾ? ಇಲ್ಲ, ಹೇಳಿ, ಪರವಾಗಿಲ್ಲ. ನಮ್ ಜನಗಳಿಗೆ ಏನ್ ಬೇಜಾರ್ ಮಾಡ್ಕೊಳಲ್ಲ. ಆತರ ಏನಿಲ್ಲ. ನೀವು ಇಷ್ಟು ಕುಕಿಂಗ್ ಮಾಡ್ತಿದ್ದೀರಾ, ಎಪಿಸೋಡ್ ಅಲ್ಲಿ ಅರ್ಧೋಯ್ತು. ಕಿಶನ್ ನಿಮ್ಮ ಗ್ಯಾಸಿನ ಕತೆ ಹೇಳಿ. ನನ್ನ ಗ್ಯಾಸಿನ ಕತೆ ಏನು ಇಲ್ಲ. ಆಲ್ರೆಡಿ ನಂದು ಡಬಲ್ ಗ್ಯಾಸ್ ಇರೋದ್ರಿಂದ, ಡಬಲ್ ಸಿಲಿಂಡರ್ ಇರೋದು, ಡಬಲ್ ಸಿಲಿಂಡರ್. ಅಯ್ಯೋ, ನಾನು ಯಾಕೆ ಇವತ್ತು ನಾನು ಮಾತಾಡೋದೆಲ್ಲ ಹೀಗಾಗ್ತಾ ಇದೆ, ಐ ಡೋಂಟ್ ನೋ. ಡಬಲ್ ಸಿಲಿಂಡರ್ ಇರೋದ್ರಿಂದ ಅಯ್ಯೋ, ನಾನ್ ಕರೆಕ್ಟ್ ಆಗಿ ಮಾತಾಡ್ತಾ ಇದ್ದೀನಿ. ಕಿಶನ್ ಅವ್ರು ಅದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ. ದಟ್ ಈಸ್ ನಾಟ್ ಮೈ ಪ್ರಾಬ್ಲಮ್. ಇದನ್ನ ಕಟ್ ಮಾಡಿ, ನಗೋವರ್ಗು ಚೆನ್ನಾಗಿ ಏನ್ ಮಾಡ್ತಿದೀರಾ ಅಂತ ನಾನು ಕೇಳ್ಬೋದು. ಅಲ್ಲ, ಕಟ್ ಮಾಡ್ತಾ ಇದೀನಿ. ಓಕೆ, ಅದಾಗಿದೆ ಬಿಡಿ, ಇದು ಸರಿ ಬಂದಿಲ್ಲ. ಕೀಪ್ ಇಟ್ ಅಸೈಡ್. ಅಂಡ್ ಇಲ್ಲಿ ನಾವು 1, 2, 3, 4 ಕಡುಬಿಗೆ ರೆಡಿ ಮಾಡ್ಕೊಂಡಿದೀವಿ. ಇದಕ್ಕೆ ಹಿಟ್ಟನ್ನ ಕೊಡ್ತೀನಿ, ಬಟ್ ಬಿ ಕೇರ್ಫುಲ್, ಸ್ವಲ್ಪ ಹಾಟ್ ಇದೆ. ಚೂರು ಆಯಿಲ್ ಇದೆಯಾ? ಹಾಕಿ, ಪರವಾಗಿಲ್ಲ, ಸಾಕು. ಇದು ಕಿಶನ್ ಸ್ಟೈಲ್. ಇಲ್ಲ, ಚೂರು ಎತ್ಕೊಂತ ಇದೀನಿ.
ಸೊ ಬೇಸಿಕಲಿ ಚೆನ್ನಾಗಿ ತಟ್ಕೊಬೇಕು. ಸ್ಟಫಿಂಗ್ ನೀವು ಎಷ್ಟು ಬೇಕಾದ್ರೂ ಡಿಪೆಂಡಿಂಗ್ ಆನ್ ಹೌ ಮಚ್ ಯು ವಾಂಟ್. ಸೊ ಐ ಆಮ್ ಗೋನ್ ಟು ಪುಟ್ ಅ ಲಿಟಲ್ ಬಿಟ್ ಆಫ್ ಸ್ಟಫಿಂಗ್. ನಾನು ಇದನ್ನ ಅಕ್ಕಿ ಹಿಟ್ಟಲ್ಲಿ ಆಕ್ಚುಲಿ ಮಾಡಿಸ್ತಾ ಇಲ್ಲ. ಸೊ ನಾನು ಇದನ್ನ ಹಿಂಗೆ ಫಿಲ್ ಮಾಡ್ತಾ ಇದ್ದೀನಿ. ಸೊ ಇಟ್ಸ್ ಜಸ್ಟ್ ಅ ಫಿಲ್ಲಿಂಗ್ ಅಂಡ್ ಐ ಆಮ್ ಜಸ್ಟ್ ಗೋನ್ ಟು ಫೋಲ್ಡ್ ಇಟ್. ಓಕೆ, ಈ ತರ. ಎಸ್, ಜಸ್ಟ್ ಗೋನ್ ಟು ಫೋಲ್ಡ್ ಇಟ್. ಅದನ್ನ ಓಪನ್ ಮಾಡ್ತೀರಾ, ಫೋಲ್ಡ್ ಮಾಡಿಬಿಟ್ಟು ಯು ಕ್ಯಾನ್ ಡೈರೆಕ್ಟ್ಲಿ ಪುಟ್ ಇಟ್ ಇನ್ ಟು ದ ಸ್ಟೀಮ್ ಅಂಡ್ ಜಸ್ಟ್ ಕ್ಲೋಸ್ ಇಟ್. ಸಿಂಪಲ್. ಹಲಸಿನೆಲೆ ಕೋನ್ ಇದು ತೋರಿಸ್ತಾ ಇದ್ದೀನಿ. ಫಿಲ್ಲಿಂಗ್ ಮಾಡಿಕೊಂಡು ಸೊ ಬೇಸಿಕಲಿ ಈ ತರ ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ತಟ್ಕೊಂಡ್ಬಿಟ್ಟು ನಾವು ಹಲಸಿನ ಹಣ್ಣನ್ನ ಫಿಲ್ ಮಾಡ್ಕೊತಾ ಇದೀವಿ. ಇದನ್ನ ಯು ಕ್ಯಾನ್ ಕ್ಲೀನ್ಲಿ ರ್ಯಾಪ್ ಇಟ್ ಅಂಡ್ ಇಫ್ ಯು ವಾಂಟ್ ಪುಟ್ ಅ ಸ್ಟಿಕ್ ಆಲ್ಸೋ ಲೇಟರ್, ಡೂ ಅ ಪಿಯರ್ಸಿಂಗ್. ಅಂಡ್ ಇದನ್ನ ನಾವು ಒಳಗಡೆ ಇಡ್ತಾ ಇದೀವಿ ಟು ಸ್ಟೀಮ್. ಓಕೆ, ಇವಾಗ ಈ ತರ ಹಲಸಿನ ಎಲೆಗೆ ಅದನ್ನ ಹಾಕೊಂಡು ಅದ್ರ ಒಳಗಡೆ ನಾವು ಏನ್ ಹಲಸಿನಕಾಯಿ ಇದೆಯೋ ಅದನ್ನ ಇಟ್ಟು ಮತ್ತೆ ಅಕ್ಕಿ ಹಿಟ್ಟನ್ನ ಸ್ವಲ್ಪ ತಗೊಂಡು ಅದ್ರ ಮೇಲ್ಗಡೆ ಈ ತರ ಕವರ್ ಮಾಡಬೇಕು. ಇವಾಗ ಈ ಕಡುಬು ರೆಡಿ ಆಗಿದೆ. ಇದನ್ನ ಹೀಗೆ ಸ್ಟೀಮಲ್ಲಿ ಇಟ್ಬಿಡೋಣ. ಟಡಾಡಾ, ಈ ತರ ಒಂದಿಷ್ಟು ಕಡುಬುಗಳನ್ನ ಮಾಡಿ ಸ್ಟೀಮಲ್ಲಿ ಇಡ್ತಾ ಇದೀವಿ. ಅದಾದ ನಂತರ ಇದು ಒಂದ್ ಕಡೆ ಆಗ್ತಾ ಇರ್ಲಿ. ಇವಾಗ ಮ್ಯಾಂಗೋ ಶೇಕ್ ಹೇಗ್ ಮಾಡೋದು ಅಂತ ತೋರಿಸ್ತೀವಿ, ಬನ್ನಿ. ನಮ್ಮ ಮ್ಯಾಂಗೋ ಸಮ್ಮರ್ ಸ್ಪೆಷಲ್ ಡ್ರಿಂಕ್. ಸೊ ಇವಾಗ ಅದನ್ನ ಎಲ್ಲ ಮಿಕ್ಸ್ ಮಾಡುವಂತ ಸಮಯ. ಬಟ್ ಅದಕ್ಕಿಂತ ಮುಂಚೆ ನಾವು ಜೆಲ್ಲಿನ ಫ್ರಿಜ್ ಅಲ್ಲಿ ಇಟ್ಟಿದ್ವಿ. ಸೊ 45 ಮಿನಿಟ್ಸ್ ಆಗಿದೆ. ಸೊ ಜಲಿ 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 ಜಲಿ. ಸೊ ಇದು ಆಕ್ಚುಲಿ ಇಟ್ಸ್ ಗೋಯಿಂಗ್ ಟು ಬಿ ಸ್ವಲ್ಪ ಗಟ್ಟಿ ಇರುತ್ತೆ. ಸೊ ನಾವು ಅದನ್ನ ಒಂದು ಚಿಕ್ಕ ನೈಫ್ ತಗೊಂಡು ವಿ ಕ್ಯಾನ್ ಜಸ್ಟ್ ಕಟ್ ಇಟ್ ಇನ್ ಟು ಕ್ಯೂಬ್ಸ್. ವಾವ್, ಇನ್ನು ಸಣ್ಣ ಸಣ್ಣ ಕ್ಯೂಬ್ ಮಾಡೋಣ ಅಲ್ವಾ? ಯಾ, ಸಾಕಾ? ಎಸ್. ನೀವ್ ಹೆಂಗ್ ಬೇಕಾದ್ರೂ ಕಟ್ ಮಾಡ್ಬೋದು ಇದು. ಬಟ್ ಐ ಥಿಂಕ್ ಆ ಡ್ರಿಂಕಿಗೆ ವೆನ್ ದ ಜೆಲ್ಲಿ ಕಮ್ಸ್ ಇಟ್ಸ್ ಜಸ್ಟ್ ವೆರಿ ಬ್ಯೂಟಿಫುಲ್. ಅದ್ ಬಿಟ್ರೆ ಇಟ್ ಆಡ್ಸ್ ಅ ವೆರಿ ನೈಸ್ ಕಲರ್ ಟು ಇಟ್. ಓಕೆ, ನೋಡಿ. ಸೊ ಬೇಸಿಕ್ಲಿ ಜೆಲ್ಲಿ ರೆಡಿ ಆಗಿದೆ. ತುಂಬಾ ಸುಲಭ ಮನೇಲಿ ಮಾಡೋದಂತೂ. ಯು ಗೆಟ್ ಆಲ್ಮೋಸ್ಟ್ ಆ ಕಲರೇ ಎಷ್ಟು ಬ್ಯೂಟಿಫುಲ್ ಆಗಿದೆ. ಇಟ್ಸ್ ರಿಯಲಿ ಅಮೇಸಸ್ ಮೀ. ಇದನ್ನ ಹಂಗೆ ತಿನ್ಬೋದು ಬೇಕಾದ್ರೆ. ಇಟ್ಸ್ ರಿಯಲಿ ರಿಯಲಿ ಯಮ್ಮಿ. ಸೊ ಲೆಟ್ಸ್ ಗೋ ಫಾರ್ ಇಟ್. ಎಸ್. ಸೊ ಇವಾಗ ಫಸ್ಟ್ ನಾವು ಜೆಲ್ಲಿನ ಅದ್ರ ಒಳಗಡೆ ಒಂದು ಮಿಕ್ಸಿಂಗ್ ಬೌಲ್ ಅಲ್ಲಿ ವಿಲ್ ಪೋರ್ ದ ಜೆಲ್ಲಿ. ಓಕೆ ಓಕೆ, ಸೊ ಜೆಲ್ಲಿಯ ಸಾಕು ಅಂತ ಅನ್ಕೊಂಡು ನೀವು ಸ್ವಲ್ಪ ಬೇಕಾದ್ರೆ ಡ್ರೆಸ್ಸಿಂಗ್ ಇಟ್ಕೊಬಹುದು ಆಮೇಲೆ. ಸೊ ನಾವು ಬೇಯಿಸಿ ಇಟ್ಕೊಂಡಿರುವಂತ ಸಾಬುದಾನ ಇದು. ಸೊ ಸ್ವಲ್ಪ ಮಿಕ್ಸ್ ಮಾಡ್ಕೊಬಹುದು. ಮಕ್ಳಿಗೆ ತುಂಬಾನೇ ಇಷ್ಟ ಆಗುತ್ತೆ ಇದು. ಐ ಆಮ್ ಶೋರ್ ಇಟ್ಸ್ ಅ ಮ್ಯಾಜಿಕಲ್ ಡ್ರಿಂಕ್. ಇದ್ರ ಮೇಲ್ಗಡೆ ವಿ ಆರ್ ಗೋಯಿಂಗ್ ಟು ಪುಟ್ ದ ಮ್ಯಾಂಗೋ, ಕಟ್ ಮ್ಯಾಂಗೋ. ಸೊ ಕಟ್ ಮ್ಯಾಂಗೋನ ಹಾಕ್ತಾ ಇದೀವಿ. ಆ ಕಲರ್ಸ್ ಎಷ್ಟು ಬ್ಯೂಟಿಫುಲ್ ನೋಡಿ, ವೈಟ್, ಯೆಲ್ಲೋ, ರೆಡ್, ಅಮೇಸಿಂಗ್. ಆಮೇಲೆ ಇದಕ್ಕೆ ನಮ್ಮ ಮ್ಯಾಂಗೋ ಶೇಕ್ ಅಥವಾ ರಾಘು ಅವ್ರ ತರ ಮ್ಯಾಂಗೋ ಪೇಸ್ಟ್. ಮ್ಯಾಂಗೋ ಶೇಕ್ ಇಸ್ ಗುಡ್ ಅಲ್ಲ, ಮ್ಯಾಂಗೋ ಪೇಸ್ಟ್ ಇಸ್ ಆಲ್ಸೋ ಗುಡ್. ಓಕೆ, ಸೊ ಇದ್ರ ಮೇಲ್ಗಡೆ ನಾವು ಕಾಯಿ ಹಾಲನ್ನ ಹಾಕ್ತಾ ಇದೀವಿ. ಕೋಕೋನಟ್ ಮಿಲ್ಕ್, ಲಾಟ್ಸ್ ಆಫ್ ಕೋಕೋನಟ್ ಮಿಲ್ಕ್ ಮೇಕ್ಸ್ ಇಟ್ ರಿಯಲಿ ಯಮ್ಮಿ, ಅಮೇಸಿಂಗ್. ಸೊ ಅದಾದ್ಮೇಲೆ ವಿ ಆರ್ ಪುಟಿಂಗ್ ಲಾಟ್ಸ್ ಆಫ್ ಐಸ್. ಐ ಥಿಂಕ್ ಸಮ್ಮರ್ಗೆ ತುಂಬಾ ಇಂಪಾರ್ಟೆಂಟ್. ಬಟ್ ಪ್ಲೀಸ್ ಮನೇಲಿ ಮಾಡಿರುವಂತ ಐಸ್ ಯೂಸ್ ಮಾಡಿ. ಬಿಕಾಸ್ ಯುನೋ ಮಕ್ಳಿಗೆ ಇನ್ಫೆಕ್ಷನ್ ಆಗ್ಬೋದು ಕೆಲವೊಂದ್ಸರಿ, ನೆವನು. ಸೊ ಇದನ್ನ ಇವಾಗ ಮಿಕ್ಸ್ ಮಾಡಿ ಚೆನ್ನಾಗಿ. ಐ ಥಿಂಕ್ ಆಲ್ ದ ಜೆಲ್ಲಿ ಶುಡ್ ಟರ್ನ್ ಅರೌಂಡ್ ಅಂಡ್ ಇಟ್ ಶುಡ್ ಟೇಸ್ಟ್ ಲೈಕ್ ರಿಯಲಿ ಯಮ್ಮಿ. ಇದಾದ್ಮೇಲೆ ಐ ಥಿಂಕ್ ನಾವು ಒಂದು ಗ್ಲಾಸ್ನ ತಗೊಂಡು, ಸೊ ನಿಮ್ ಮುಂದೆನೆ ರಾಘವ್ರಿಗೆ ಟೇಸ್ಟ್ ಮಾಡಕ್ ಕೊಡ್ತಾ ಇದೀವಿ. ಬಿಕಾಸ್ ಆಮೇಲೆ ಕುಡಿತಾರ ಇಲ್ವಾ ಗೊತ್ತಿಲ್ಲ. ಇದೆಲ್ಲ ಸಿಕ್ಕಾಪಟ್ಟೆ ಇಷ್ಟ. ಸೊ ಯು ಕ್ಯಾನ್ ಫಿಲ್ ಇಟ್ ಟು ಅ ಗ್ಲಾಸ್. ಸಾಕು. ಸೊ ಇದ್ರ ಮೇಲ್ಗಡೆ ಡ್ರೆಸ್ಸಿಂಗ್ ಬೇಕಾದ್ರೆ ನೀವು ಸ್ವಲ್ಪ ಜೆಲ್ಲಿನ ಹಾಕ್ಬೋದು. ಬಿಕಾಸ್ ಜೆಲ್ಲಿ ಮೇಕ್ಸ್ ಇಟ್ ಲುಕ್ ರಿಯಲಿ ಯಮ್ಮಿ. ಸೊ ಅದ್ರ ಮೇಲೆ ಜೆಲ್ಲಿ ಹಾಕಿ. ಸೊ
ಥ್ಯಾಂಕ್ ಯು ರಾಘು ಅವರೇ ನನ್ನ ನಿಮ್ಮ ಕಿಚನ್ ಕರೆದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. And, ಅಂಡ್ ಇದು ಸ್ಪೆಷಲ್ ಮ್ಯಾಂಗೋದಾಗಿರೋದ್ರಿಂದ ಇಫ್ ಯು ಡೋಂಟ್ ಮೈಂಡ್ ನಾನು ಇನ್ನೊಂದ್ 2 ಪೀಸ್ ಮ್ಯಾಂಗೋ ಇದ್ರ ಮೇಲೆ ಆಡ್ ಮಾಡ್ಕೊಂಡು ನೀವು ಡ್ರೆಸ್ಸಿಂಗ್ ಏನ್ ಬೇಕಾದ್ರೂ ಹಾಕ್ಬೋದು, ಡ್ರೈ ಫ್ರೂಟ್ಸ್ ಹಾಕ್ಬೋದು, ಯು ಕ್ಯಾನ್ ಡೂ ಎನಿಥಿಂಗ್ ಟು ಇಟ್. ಇಟ್ಸ್ ಅಮೇಸಿಂಗ್. ಯು ಕ್ಯಾನ್ ಸಿ ಕ್ಲೋಸ್ಲಿ ಆಕ್ಚುಲಿ. ಸೊ ಇಟ್ಸ್ ಲೈಕ್ ಅ ರಿಯಲಿ ನೈಸ್ ಮ್ಯಾಂಗೋ ಕೋಕೋನಟ್ ಮಿಲ್ಕ್ ಶೇಕ್. ಅದ್ರ ಮೇಲೆ ನಾವು ಜೆಲ್ಲಿ ಮತ್ತೆ ಮ್ಯಾಂಗೋನ ಹಾಕಿದೀವಿ. Ready? 1, 2, 3. Okay, sorry. Okay, 1, 2, 3, go. ನಾವು ಇದಕ್ಕೆ ಆಕ್ಚುಲಿ ಶುಗರ್ ಆಡ್ ಮಾಡಿಲ್ಲ. ಆ ಒಂದು ನ್ಯಾಚುರಲ್ ಸ್ವೀಟ್ನೆಸ್ ಇದೆ. ಶುಗರ್ ಆಡ್ ಮಾಡಿದ್ರೆ ಮೇ ಬಿ ನಮ್ಗೆ ಅದೊಂದು ಎಕ್ಸ್ಟ್ರಾ ಶುಗರ್ ಅಂತ ಅನಿಸ್ತಾ ಇತ್ತೇನೋ, ಬಟ್ ಇದರಲ್ಲಿ ಕಂಪ್ಲೀಟ್ ನ್ಯಾಚುರಲ್ ಶುಗರ್ ಇರೋದ್ರಿಂದ ಶುಗರ್ ಇಷ್ಟ? ನನಗೆ ಸ್ವೀಟ್ ಇಷ್ಟ ಆಗಲ್ಲ. ಕರೆಕ್ಟ್, ನೀವು ಖಾರ ಪರ್ಸನ್. ಸೊ ಹಾಗಾಗಿ ನನಗಿದು ತುಂಬಾ ಚೆನ್ನಾಗಿದೆ. ಅಂಡ್ ಇದು ಡೆಫಿನೆಟ್ ಎಲ್ರಿಗೂ ಇಷ್ಟ ಆಗುತ್ತೆ, ಚಿಕ್ಕ ಮಕ್ಳಿಗೂ ಇಷ್ಟ ಆಗುತ್ತೆ, ಏಜ್ ಆದವ್ರಿಗೂ ಇಷ್ಟ ಆಗುತ್ತೆ. ಅಂಡ್ ಈ ಸೀಸನ್ ಅಲ್ಲಂತೂ ದಿಸ್ ಇಸ್ ದ ಬೆಸ್ಟ್ ಡ್ರಿಂಕ್ ಅಂತ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಚೆನ್ನಾಗಿದೆ, ಮಸ್ಟ್ ಟ್ರೈ. ಕುಡಿತಾರೆ ನೋಡಿ ಇವಾಗ, ಅದೇ ಅದನ್ನೇ ಇವಾಗ ಕುಡಿಯೋದು. ತುಂಬಾ ಫ್ಲೇವರ್ಸ್ ಇದೆ. ಜೆಲ್ಲಿ ಅಂಡ್ ಸಾಬುದಾನ, ಕೊಕೊನಟ್ ಮಿಲ್ಕ್, ಅದ್ರ ಕಾಂಬಿನೇಷನ್ ಅಲ್ಲಿ ಮ್ಯಾಂಗೋ. ಓ ಮೈ ಗಾಡ್, ಮಜಾ ಆಯಾ. ಸೊ ನಮ್ಮ ಕಡಬಿನ ಪಾತ್ರೆಯಲ್ಲಿ, ಅಂದ್ರೆ ನಮ್ಮ ಇಡ್ಲಿ ಪಾತ್ರೆಯಲ್ಲಿ ಇಷ್ಟೊತ್ತಿಗೆ ಬೆಂದಿರುತ್ತೆ. ಅಂಡ್ ಇದು ತೆಗ್ದಾಗ ಅದ್ರ ಘಮ ಇರುತ್ತಲ್ಲ, ಇಟ್ಸ್ ಬ್ಯೂಟಿಫುಲ್. ಸೊ ಲೆಟ್ಸ್ ಗೋ ಫಾರ್ ಇಟ್. 1, 2, 3. ರಿಯಲಿ ಯಮ್ಮಿ. ಓಕೆ, ಸರ್ವಿಂಗ್ ಟೈಮ್. ಕಡುಬು ಕೂಡ ರೆಡಿ ಆಗಿದೆ. ಆಹಾ ಹಾ 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 ಹಾ. ಸಿ, ನಾನು ಎಷ್ಟು ಚೆನ್ನಾಗಿ ಜೋಡಿಸಿದ್ದೆ. ಅಲ್ಲ ಆಯ್ತು, ಹೌದು. ಸೊ ವೇಟ್ ಸಿ ಯಮ್. ಅಂಡ್ ನಾವ್ ಆಕ್ಚುಲಿ ಅನ್ಕೊಂಡಿರ್ಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ. ಓ ಮೈ ಗಾಡ್, ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಇವಾಗ ಇದನ್ನ ಟೇಸ್ಟ್ ಮಾಡ್ತೀವಿ ನಾವು. ತುಂಬಾ ಬಿಸಿ ಇದೆ, ಸೊ ಬಿ ವೆರಿ ಕೇರ್ಫುಲ್. ಅಂಡ್ ವಿತ್ ತುಪ್ಪ ತುಂಬಾ ಚೆನ್ನಾಗಿರುತ್ತೆ. ರಾಘವರಿಗೆ ತುಪ್ಪ ಇಷ್ಟ ಇಲ್ಲ, ಸೊ ಅದಕ್ಕೆ ನಾವು ತುಪ್ಪ ಹಾಕಿಲ್ಲ. ಏನಾಗುತ್ತೆ? ಊರಲ್ಲಿ ಇದೀನಿ ಅನಿಸ್ತಾ ಇದೆ. ಹೌದು. ಆ ಬಾಳೆ ಎಲೆ ಇದ್ರದ್ದು ಫ್ಲೇವರ್. ಅದಕ್ಕೆ ನಾನು ಬಾಳೆ ಎಲೆ ತುಂಬಾ ಸ್ಪೆಸಿಫೈ ಮಾಡಿದ್ದು, ಬಿಕಾಸ್ ಬಾಳೆ ಎಲೆ ಫ್ಲೇವರ್ ತುಂಬಾನೇ ಟೇಸ್ಟ್. ಅಂಡ್ ನಾವು ಇದನ್ನು ಕೂಡ ಟೇಸ್ಟ್ ಮಾಡ್ಲೇಬೇಕು ಕಿಶನ್. ನಾವು ಇದನ್ನ ತುಂಬಾ ಇಷ್ಟಪಟ್ಟು ಮಾಡಿದೀನಿ. ಎನಿ ಡಿಫರೆನ್ಸ್? ಇಲ್ಲ, ಆಕ್ಚುಲಿ ಬಾಳೆ ಎಲೆಯಲ್ಲಿ ಆ ಬಾಳೆ ಎಲೆದು ಫ್ಲೇವರ್ ಇದೆ ಅಲ್ಲ, ತುಂಬಾನೇ ಇಂಪಾರ್ಟೆಂಟ್ ರೋಲ್ ಪ್ಲೇ ಆಗುತ್ತೆ. ಸೊ ಐ ಥಿಂಕ್ ಅದ್ರದ್ದು ಬ್ಯೂಟಿನೇ ಬೇರೆ. ಅದು ಬಿಟ್ರೆ ಐ ಥಿಂಕ್ ಇಟ್ಸ್ ಅ ಬ್ಯೂಟಿಫುಲ್ ಡಿಶ್. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ನೀವು ಹಬ್ಬಕ್ಕೂ ಕೂಡ ಮಾಡ್ಬೋದು, ಯಾವ್ದೇ ಹಬ್ಬ ಬಂದ್ರು ಕುಣಿದಾಡ್ಕೊಂಡು ತಿನ್ಬಿಡ್ತಾರೆ ಮಕ್ಕಳು. ಇಷ್ಟ ಚೆನ್ನಾಗಿರೋದು ಕೊಡ್ತಿದೀವಿ ಅಂತ ಅಂದ್ರೆ, ಬಟ್ ಇಟ್ ಇಸ್ ವೆರಿ ಸೂಪರ್ ಡೂಪರ್ ರೆಸಿಪಿ. ಬಟ್ ಈ ಸೀಸನ್ ಅಲ್ಲೇ ನಿಮಗೆ ಮಾಡೋದಕ್ಕಾಗೋದು, ಬಿಕಾಸ್ ಹಲಸಿನ ಹಣ್ಣು ಯಾವ ಸೀಸನ್ ಅಲ್ಲೂ ಸಿಗಲ್ಲ. ದಯವಿಟ್ಟು ಈ ಸೀಸನ್ ಅಲ್ಲಿ ಈ ಒಂದು ರೆಸಿಪಿನ ನಿಮ್ಮ ಮನೆಯಲ್ಲಿ ಮಾಡಿ ಹೇಗಿದೆ ಅಂತ ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ಒಂದು ಹಲಸಿನ ಹಣ್ಣಿನ ಕಡುಬು ನಿಜವಾಗ್ಲೂ ತುಂಬಾನೇ ಅದ್ಭುತವಾಗಿತ್ತು. ಆಹಾ, ಥ್ಯಾಂಕ್ ಯು ಕಿಶನ್. ಥ್ಯಾಂಕ್ ಯು ಸೋ ಮಚ್. ತುಂಬಾ ಇಷ್ಟ ಆಯ್ತು. ಅಂಡ್ ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್. ಅಂಡ್ ನಮ್ ಜೊತೆ ಇಷ್ಟು ಮಜವಾಗಿದ್ದು ನಾವು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ನೀವು ಇಷ್ಟು ಮಜವಾಗಿರ್ತೀರಾ, ನಮ್ಮಲ್ಲಿ ಒಬ್ಬರಾಗಿರ್ತೀರಾ ಅಂತ ಹೇಳಿ. ನಮ್ಗೆ ನೀವು ತುಂಬಾನೇ ಇಷ್ಟ ಆದ್ರಿ. ಮನಸ್ಸಿಂದ ನೀವು ನಿಜವಾಗ್ಲೂ ತುಂಬಾನೇ ಪ್ಯೂರ್ ಅಂತ ಅನ್ಸುತ್ತೆ ನನಗೆ. ಯಾಕಂತ ಹೇಳಿದ್ರೆ ಇಲ್ಲಿ ತುಂಬಾ ಜನ ಬಂದಿದವ್ರು ಎಲ್ಲರೂ ಹೀಗೆ ಇದಾರೆ. ಬಟ್ ಕಿಶನ್ ಅವ್ರು ಬಂದಾಗ ನಿಮ್ಮನ್ನ ನಾವು ಆನ್ ಸ್ಕ್ರೀನ್ ಒಂದ್ ಸ್ವಲ್ಪ ಅನ್ಸುತ್ತೆ ಲೈಕ್ ಯುವರ್ ಸಮಥಿಂಗ್ ಲೈಕ್ ಅಂತ. ಬಟ್ ಎದುರುಗಡೆ ನೋಡ್ದಾಗ್ಲೇನೆ ಕಿಶನ್ ಏನು ಅಂತ ಅರ್ಥ ಆಗೋದು. ಕಿಶನ್ ನಲ್ಲಿ ಆ ಒಂದು ಚಿಕ್ಕ ಪಾಪು ಇದೆ. ನಮ್ ಚೈತ್ರ ಅವರು ಆ ಪಾಪುನ ಅವ್ರು ನೋಡಿದ್ದಾರೆ. ನಾವು ಇವತ್ತೆಲ್ರು ಆ ಪಾಪುನ
ಅಲ್ಲ, ಈ ಪಾಪುನ ನೋಡಿದ್ವಿ, ನಮಗೆ ನಿಜವಾಗ್ಲೂ ಖುಷಿ ಆಯ್ತು ಕಿಶನ್. ಥ್ಯಾಂಕ್ ಯು ಸೋ ಮಚ್. ನಂಗೆ ತುಂಬಾನೇ ಖುಷಿ ಆಯ್ತು. ನಾನು ಹೇಳ್ದಂಗೆ ಇಟ್ಸ್ ಲೈಕ್ ನನ್ನ ಮೊದಲನೇ ಶೋ, ನನ್ನ ಮೊದಲನೇ ಕುಕಿಂಗ್ ಶೋ. ನನಗೂ ಸ್ವಲ್ಪ ಭಯ ಇತ್ತು, ಬಿಕಾಸ್ ನಾನು ಎಲ್ಲೂ ಆಕ್ಚುಲಿ ಈ ತರ ಕುಕಿಂಗ್ ಎಲ್ಲ ಮಾಡಿಲ್ಲ. ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಆಕ್ಚುಲಿ. ಸ್ವಲ್ಪ ಮೆಸ್ಸಿ ಆಗು ಮಾಡಿದ್ವಿ, ಬಟ್ ಬಾಯ್ಸ್ ಸ್ವಲ್ಪ ಮೆಸ್ಸಿನೇ. ಬಟ್ ದೇಶದಲ್ಲಿರೋ ಎಲ್ಲಾ ರೆಸ್ಟೋರೆಂಟ್ ಅಲ್ಲೂ ಬಾಯ್ಸ್ ಆರ್ ದ ಬೆಸ್ಟ್ ಕುಕ್ಸ್. ಇದು ಯಾಕಂದ್ರೆ ತುಂಬಾ ಜನ ಹೇಳ್ತಾರೆ ಹೆಣ್ಮಕ್ಳು ನಾವೇ ಬೇಸ್ ಹಾಕ್ಬೇಕು ನಿಮಗೆ ಅಂತ ಹೇಳಿ, ಬಟ್ ಗಂಡು ಮಕ್ಳ ಕೈಯಲ್ಲಿ ಏನಿದೆ, ಇದು ಅಮೃತ ಇದೆ. ಕಿಶನ್ ಇದೊಂದು A+ ಎಪಿಸೋಡ್ ಅಲ್ಲಿ ನಿಲ್ಸಿದ್ರಿ ಗಂಡ್ ಮಕ್ಳ ಕೈಲಿ ಅಮೃತ ಇದೆ ಅಂತ ಹೇಳಿದ್ರೆ ಅಷ್ಟು ಪವರ್ ಇದೆ ನಮ್ಮ ಕೈಯಲ್ಲಿ. ಸೊ ಥ್ಯಾಂಕ್ ಯು ಕಿಶನ್, ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ನಾವು ಕೊಡ್ತಾ ಇದೀವಿ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಇದು ನಿಜವಾಗ್ಲೂ ನಮ್ಮ ಸ್ಕಿನ್ ನ ತುಂಬಾ ಚೆನ್ನಾಗಿಡುತ್ತೆ. ಕಡಲೆ ಹಿಟ್ಟಿಂದ ಮಾಡಿರುವಂತ ಸೋಪು. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್. ಥ್ಯಾಂಕ್ ಯು. ಮತ್ತೆ ಖಂಡಿತ ಬರ್ತೀನಿ ಒಂದು ಪ್ರಾಪರ್ ಡಿಶ್ ಅಲ್ಲಿ. ಇದು ಕೂಡ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ನಮಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನಿಮಗೂ ಇಷ್ಟ ಆಗಿದೆ ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇನ್ನು ಯಾರು ರಾಘುಸ್ ಕಿಚನ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ಅತಿ ಹೆಚ್ಚು ನೋಟಿಫಿಕೇಶನ್ಸ್ ಗಳಿಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಒತ್ತಿ. ಥ್ಯಾಂಕ್ ಯು. ಲಾಟ್ಸ್ ಆಫ್ ಲವ್. ಬಾಯ್. ನಮಸ್ತೆ.